ನಿನ್ನ ತುಟಿಯನ್ನ ನೋಡಿ ಮುತ್ತಿಡಬೇಕು ಅಂತ ಅನಿಸ್ತಾ ಇದೆ ಎಂದ ನಿರ್ಮಾಪಕ. ಸಿನಿಮಾ ರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಮತ್ತು ಲೈಂಗಿಕ ಕಿರುಕುಳದ ವಿಷಯ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಜನಪ್ರಿಯ ಟಿವಿ ಧಾರಾವಾಹಿ ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾದಲ್ಲಿ ರೋಷನ್ ಸೋದಿ ಪಾತ್ರದ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿದ ನಟಿ ಜೆನ್ನಿಫರ್ ಮಿಸ್ತ್ರಿ ಬನ್ಸಿವಾಲ್ ಸಿನಿಮಾ ರಂಗದಲ್ಲಿ ಎದುರಿಸಿದ ಕಹಿ ಅನುಭವಗಳನ್ನು ವಿಶೇಷವಾಗಿ ಕಾಸ್ಟಿಂಗ್ ಕೌಚ್ ಅನ್ನ ಧೈರ್ಯದಿಂದ ಬಹಿರಂಗಪಡಿಸಿದ್ದಾರೆ. ಈ ವಿಷಯಗಳ ಬಗ್ಗೆ ಅವರು ಈ ಹಿಂದೆ ಮಾತನಾಡಿದ್ರು. ಇತ್ತೀಚಿನ ಸಂದರ್ಶನಗಳಲ್ಲಿ ಹೆಚ್ಚಿನ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ. ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ ನಿರ್ಮಾಪಕ ಅಸಿತ್ ಕುಮಾರ್ ಮೋದಿ ಅವರು ತನಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಜೆನ್ನಿಫರ್ ಆರೋಪಿಸಿದ್ದಾರೆ. 2018ರಲ್ಲಿ ನಡೆದ ಘಟನೆಯನ್ನ ನೆನಪಿಸಿಕೊಳ್ತಾ ಕಾರ್ಯಕ್ರಮದ ಕಾರ್ಯಾಚರಣೆ ಮುಖ್ಯಸ್ಥ ಸೊಹೈಲ್ ರಮಣಿ ಬಗ್ಗೆ ದೂರು ನೀಡಲು ನಿರ್ಮಾಪಕ ಅಸಿತ್ ಮೋದಿ ಬಳಿ ಹೋದಾಗ ಅವರು ತಮ್ಮ ದೂರನ್ನ ತಳ್ಳಿ ಹಾಕಿದ್ರು ಮತ್ತು ತಮ್ಮ ದೇಹದ ಬಗ್ಗೆ ಅಶ್ಲೀಲ ಕಾಮೆಂಟ್ಗಳನ್ನ ಮಾಡಿದ್ರು ಅಂತ ಅವರು ಹೇಳಿದ್ದಾರೆ. ನಂತರ 2019ರಲ್ಲಿ ಸಿಂಗಾಪುರದಲ್ಲಿ ಚಿತ್ರೀಕರಣದ ಸಮಯದಲ್ಲಿ ಜೆನ್ನಿಫರ್ ತನಗೆ ಮತ್ತೊಂದು ಭಯಾನಕ ಅನುಭವ ಆಯಿತು ಅಂತ ಬಹಿರಂಗಪಡಿಸಿದ್ದಾರೆ. ಅಸಿತ್ ಮೋದಿ ಕಾಫಿ ಅಂಗಡಿಯಲ್ಲಿ ತನ್ನ ತುಟಿಗಳನ್ನ ನೋಡಿ ತನಗೆ ಮುತ್ತಿಡಲು ಬಯಸ್ತಾ ಇರುವ ಬಗ್ಗೆ ಅನುಚಿತ ಕಾಮೆಂಟ್ಗಳನ್ನ ಮಾಡಿದ್ದಾರೆ ಅಂತ ಅವರು ದೂರಿದ್ರು. ಆ ಮಾತುಗಳು ತನಗೆ ತೀವ್ರ ಭಾವನಾತ್ಮಕ ಯಾತನೆಯನ್ನುಂಟು ಮಾಡಿತು ಮತ್ತು ಅವನು ಎಷ್ಟೇ ಪ್ರಯತ್ನಿಸಿದ್ರೂ ಅವುಗಳನ್ನ ನಿರ್ಲಕ್ಷಿಸಲು ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ದಾರೆ. ಈ ಘಟನೆಗಳು ತಮ್ಮನ್ನ ಮಾನಸಿಕವಾಗಿ ಹೆದರಿಸಿದ್ವು. ಅದಕ್ಕಾಗಿಯೇ ಅವರು ಅಂತಿಮವಾಗಿ 2023ರಲ್ಲಿ ಕಾರ್ಯಕ್ರಮದಿಂದ ಹೊರ ನಡಿಬೇಕಾಯಿತು ಅಂತ ಜೆನ್ನಿಫರ್ ಹೇಳಿದ್ದಾರೆ. ಈ ಹಿಂದೆ ಈಸಿ ಮೈಟ್ರಿಪ್ನಂತಹ ಕಂಪನಿಗಳು ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ ಜೊತೆಗಿನ ಪ್ರಯೋಜಕತ್ವವನ್ನು ರದ್ದುಗೊಳಿಸಿದ ನಿದರ್ಶನಗಳಿವೆ. ಸಿನಿಮಾ ರಂಗದಲ್ಲಿ ಅವಕಾಶಗಳನ್ನು ಹುಡುಕ್ತಾ ಇರುವ ಅನೇಕ ಹುಡುಗಿಯರು ಇಂತಹ ಕಾಸ್ಟಿಂಗ್ ಕೌಚ್ಗಳು ಮತ್ತು ಲೈಂಗಿಕ ಕಿರುಕುಳವನ್ನು ಎದುರಿಸ್ತಾ ಇದ್ದಾರೆ ಮತ್ತು ಅಧಿಕಾರದಲ್ಲಿರುವವರು ಮುಗ್ಧ ಜನರನ್ನು ವಶಪಡಿಸಿಕೊಳ್ಳಲು ತಮ್ಮ ಸ್ಥಾನಗಳನ್ನು ದುರುಪಯೋಗಪಡಿಸಿಕೊಂಡ್ರು ಅಂತ ಜೆನ್ನಿಫರ್ ಮಿಸ್ತ್ರಿ ಪ್ರತಿಕ್ರಿಯಿಸಿದ್ದಾರೆ. ಅವರ ಧೈರ್ಯಶಾಲಿ ಬಹಿರಂಗಪಡಿಸುವಿಕೆಗಳು ಮತ್ತೊಮ್ಮೆ ಉದ್ಯಮದಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ಕೆಲಸದ ವಾತಾವರಣದ ಬಗ್ಗೆ ಬಿಸಿ ಚರ್ಚೆಗೆ ಕಾರಣವಾಗಿವೆ. ನ್ಯಾಯಕ್ಕಾಗಿ ಅವರ ಹೋರಾಟವನ್ನು ಅನೇಕ ಜನರು ಬೆಂಬಲಿಸ್ತಾ ಇದ್ದಾರೆ.